ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಸರ್, ಬಜೆಟ್ ಮೀಟಿಂಗ್ಸ್ ಎಲ್ಲ ಬಜೆಟ್ ಮೀಟಿಂಗ್ ಇನ್ನ ಪ್ರಾರಂಭ ಆಗಿಲ್ಲ. ಪ್ರಿಲಿಮಿನರಿ ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆ. ಸೊ 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ, ಸ್ಟ್ರಿಕ್ಟಾಗಿ 2ನೇ ತಾರೀಕಿನಿಂದ. ಡಾಲರ್ಸಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಭಾಳ ಹೆಮ್ಮೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಅವಕಾಶ ಇದೆ ಅನ್ನೋ ಅಂತ ಮಾತುಗಳು ಆಡಿದ್ದಾರೆ ಡಾಲರ್ಸಲ್ಲಿ. ಎಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ರಲ್ಲ, ಇಂಡಸ್ಟ್ರೀಸ್ ಮಿನಿಸ್ಟ್ರು ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ಲಾವೋಸ್ಗೆ, ನಾನು ಹೋಗಿಲ್ಲ. ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ವಾತಾವರಣ ಇದೆ. ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ, ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ. ಈಗ ಸ್ಕಿಲ್ ಆಗಿ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ 100% ಕೆಲಸ ಸಿಗುತ್ತೆ. ಸರ್, ಈಗ ಮೊನ್ನೆ ವಿಧಾನಸಭೆಯಲ್ಲಿ ಆದಂಥ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಕೊಡಲಿ, ಪಾಪ ಬೇಡ. ತಮ್ಮ ಕಡೆಯಿಂದ ಏನಾಗ್ತದೆ? ಸರ್ಕಾರ ಕಡೆ ನಮ್ಮ ಕಡೆ ಇದೆ, ಅವ್ರು ಕೊಟ್ಟಿದ್ದಾರೆ ವರದಿ, ತಿಳಿಸಿದ್ದಾರೆ ಅಷ್ಟೇ ಏನು ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ 176 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 163 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಶಲ್ ಅಡ್ರೆಸ್ ದಿ ಅಂತ, ಶಲ್ ಅಂತ ಪದ ಉಪಯೋಗಿಸಿರೋದು. ಅದರಿಂದ ಅವರು ಮಾಡಬೇಕಾಗಿತ್ತು. ನಾಳೆನೂ ಕೂಡ ಭಾಷಣ ಮಾಡಬೇಕಾಗಿದೆ ಸರ್. ನಾಳೆನೂ ಕೂಡ ತಾವು ಬರ್ಕೊಟ್ಟ ಭಾಷಣ ನಾಳೆ ಬರ್ಕೊಡ್ತೀವಿ ನಾವು. ಬಟ್ ಅವರು ಭಾಷಣ ಮಾಡೋದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು, ಡಿಸ್ಕ್ರಿಷನ್ ಇಲ್ಲ ಅಲ್ಲಿ. ನಾಳೆದು ಕೂಡ ತಾವು ಬರ್ಕೊಟ್ಟಿದ್ದಲ್ಲ ಸರ್? ನಾವು ಬರ್ಕೊಡ್ತೀವಿ, ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಚೇಂಜ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಗಣರಾಜ್ಯೋತ್ಸವ ಪರೇಡ್ಗೆ ಕರ್ನಾಟಕದ ಸ್ತಬ್ಧ ಚಿತ್ರ ಇಲ್ಲ, ಸೊ ರಾಜ್ಯ ಸರ್ಕಾರ ಪತ್ರವನ್ನು ಮಾಡಬೇಕಿತ್ತು ಅಂತ ಬಿಜೆಪಿ ನಾವು ಕಳಿಸಿದ್ದೀವಿ. ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ಸರಿಯಾಗಿ ಪತ್ರ ವ್ಯವಹಾರ ಆಗಿಲ್ಲ ಅಂತ ಸರ್. ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರ ವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಇಟ್ ಈಸ್ ಫಾರ್ ದೆಮ್ ಟು ಚೂಸ್. ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ, ಅವ್ರು ಮಾಡಬೇಕು. ಸರ್, ನಿನ್ನೆ ಹಾಸನದಲ್ಲಿ JDS ಸಮಾವೇಶ ಆಗಿದೆ, 25ನೇ ವರ್ಷದ ಸಮಾವೇಶ ಆಗಿದೆ. ಅಲ್ಲಿ ರೇವಣ್ಣವರ ಬಂಧನ ಭಾಳ ದ್ವೇಷದಿಂದ ಮಾಡಿದ್ದು, ನಮಗೆ ಟೈಮ್ ಬರುತ್ತೆ, ನಾವು ತೀರಿಸ್ಕೋತೀವಿ ಅಂತ ಮಾತಾಡಿದ್ದಾರೆ ದೇವೇಗೌಡರು. ನಾವು ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ, ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ, ಆಗೋದೂ ಇಲ್ಲ. ಅದೊಂದೇ ಅಲ್ಲ, ರೇವಣ್ಣನ ಕೇಸ್ ಒಂದೇ ಅಲ್ಲ, ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಂಟರ್ಫಿಯರ್ ಆಗ. ಕಾಲ ಬಂದರೆ ನಾವು ಉತ್ತರ ಕೊಡ್ತೀವಿ, ಕಾಲ ಬರುತ್ತೆ ನಮಗೂ. ಅಧಿಕಾರಿಗಳಿಗೂ ಗಿಫ್ಟ್ ಕೊಟ್ಟು ಎಲ್ಲ ಸುಳ್ಳ್ರಿ. ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ? ಅಲ್ಲ, ಸರ್ಕಾರ ಅಲ್ಲ, ಇಲಾಖೆಯಿಂದ ಬಹುಮಾನ ಘೋಷಣೆ ಆಗಿದೆ. ಅದೇನೋ ಮಾಡಿಲ್ಲ. ಅಲ್ಲ, ಟೈಮ್ ಬರುತ್ತೆ ನಮಗೂ ಕೂಡ ಅಂತ ದೇವೇಗೌಡರು, ನಮಗೂ ಟೈಮ್ ಬರುತ್ತೆ ತೀರಿಸ್ಕೊಳ್ಳೋಕ್ಕೆ ಅಂತಾರೆ. ಈಗ ಕಾನೂನು ಪ್ರಕಾರ ಮಾಡಿರ್ತಾರೆ, ಅವರು ಕಾನೂನು ಪ್ರಕಾರ ಮಾಡಲಿ. ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ, ಅಧಿಕಾರ ಬರಲ್ಲ, ಒಂದು ವೇಳೆ ಬಂದ್ಗಿಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಈ ಸಲ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ನ ಅನ್ನೋ ಒಂದು ಘೋಷವಾಕ್ಯ ನಿನ್ನೆ ಆಯ್ತಪ್ಪ, ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡೋದು ತಕ್ಷಣ ಆಗುತ್ತಾ? ಅವರು ನಾನಿದ್ದಾಗ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿದ್ದಾರೆ. ಈಗ ಎಷ್ಟು ಗೆದ್ದಿದ್ದಾರೆ? 17. ಬಟ್ ಅವರಿಗೆ ಬಿಜೆಪಿ ಜೊತೆಲಿರೋ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಜೊತೆಲಿ ಕಾನ್ಫಿಡೆನ್ಸ್. ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಸ್ವಲ್ಪ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ.
ಯಾವ ಕಾರಣಕ್ಕೂ ಬರಲ್ಲ. ಬಿ ಜೆ ಪಿ ಇವರಿಬ್ಬರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. 146 ಹಾಂ, ಆಮೇಲೆ ಸೇರಿಸಿ 140 ಆದ್ರಿ ಬೈ ಎಲೆಕ್ಷನ್ಸ್. ಈಗ 140 ಆಗಿದ್ದೀವಿ. ಹೆಂಗೆ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿ ಜೆ ಪಿ ಮತ್ತು JDS ಅಲಯನ್ಸ್ ಆದರೂ ಬರೋಕ್ಕೆ ಸಾಧ್ಯ. 28ಕ್ಕೂ ತಮ್ಮದೇ ನಾಯಕತ್ವ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಮೈಸೂರು.